ಈ ಒಂದು ಪ್ಲೇಸ್ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಬಂದವ್ರು ಏನು ಮಾಡ್ತಾರಂತಂದ್ರೆ ಬಸವಣ್ಣನವರ ತಾಯಿಯ ತವ್ರ ಮನೆ ನೋಡ್ಕೊಂಡು ವಾಪಸ್ ಹೋಗ್ತಾರೆ. ಹಂಗೆ ಹೊಲಕ್ಕೆ ಹೋಗ್ಬೇಡ್ರಿ. ಇದೇ ಗ್ರಾಮದೊಳಗೆ ನಾರಾಯಣ ಸ್ವಾಮಿ ಅನ್ನೋದೊಂದು ದೇವಸ್ಥಾನ ಅದ. ಆ ದೇವಸ್ಥಾನ ಭಾಳ ಹಳೆಯ ಕಾಲದ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಇದು ನೋಡಿದ್ರೆ ಗೊತ್ತಾಗ್ತದ. ಅಷ್ಟೊಂದು ಗೊತ್ತಾಗಲ್ಲ ಯಾರಿಗೆ, ಯಾಕಂದ್ರೆ ಬಾಗಿಲು ಅಡ್ಡ ಅದ. ಅದ್ರ ಸಲುವಾಗಿ ಈ ಬಾಗಿಲದಿಂದ ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತೆ ನೋಡಿರಿ ಈ ದೇವಸ್ಥಾನ. ಹೊರಗಿಂದ ನಾವು ಈ ರೀತಿ ನೋಡ್ತೀವಿ ನೋಡ್ರಿ. ಇದೇ ಒಳಗೆ ಹೋದಿವತ್ತಂದ್ರೆ ಹೆಂಗದ ಅಂತ ತೋರಿಸ್ತೀವಿ ನೋಡಿ ಬರ್ರಿ. ನಾನು ನಿಮ್ಗೆ ಒಳಗೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಈಗ ಕಾಣಿಸ್ತೈತಿ ಮೂರ್ತಿ ಕಾಣಿಸ್ತದ. ಆ ಮೂರ್ತಿ ದರ್ಶನ ಮಾಡಿಸ್ತೀನಿ ಬರ್ರಿ ನಾನು ನಿಮ್ಗೆ. ಎಂಟ್ರಿಗೆ ಬಂದಿವತ್ತಂದ್ರೆ ಈ ಒಂದು ಮೂರ್ತಿ ಕಾಣಿಸ್ತದೆ ನಮಗೆ. ಈ ಮೂರ್ತಿದು ರೈಟ್ ಸೈಡಿಗೆ ಇಲ್ಲಿ ಈಚೆ ಕಡೆ ಒಂದು ಲಿಂಗ ಅದ ನೋಡ್ರಿ. ಈಚೆ ಕಡೆ ಒಂದು ಲಿಂಗ ಅದ ಮತ್ತು ಈಚೆ ಕಡೆ ಒಂದು ಲಿಂಗ ಅದ ನೋಡ್ರಿ. ಇದು ನೋಡಿದ್ರೆ ತನಕೋತೀನಿ ನೋಡ್ರಿ. ಹಾಂ, ಈಚೆ ಕಡೆ ಒಂದು ಲಿಂಗ ಐತೆ ನೋಡ್ರಿ. ಇದು ಒಂದು ಲಿಂಗ ಅದ. ಇಲ್ಲಿ ನೋಡ್ಕೊತಿರ್ಬೇಕು. ಶಾಸನವನ್ನು ಕೆತ್ತಿದ್ದಾರೆ ಇಲ್ಲಿ ಹಳೆಗನ್ನಡೊಳಗೆ. ಈ ಒಂದು ಶಾಸನ ಅದ. ದೇವಾಲಯಕ್ಕೂ ಭೇಟಿ ಕೊಡ್ರಿ. ಇದ್ರ ಹೆಸರು ಏನಪ್ಪ ಅಂತಂದ್ರೆ ನಾರಾಯಣ ಗುಡಿ ಅಂತ ಕರೀತಾರೆ. ಬಸವಣ್ಣನವರ ತಾಯಿಯ ತವ್ರ ಮನೆ ನೋಡಕ್ಕೆ ಹೋಗ್ತಿರ್ತಾರಲ್ಲ, ಹೋಗೋ ಟೈಮಿಗೆ ದಾರಿ ಒಳಗೆ ಹತ್ತದ ನಾರಾಯಣ ಗುಡಿ ಅಂತ ಊರೊಳಗೆ ಯಾರಿಗೆ ಕೇಳಿದ್ರು ನಿಮ್ಗೆ ಕರ್ಕೊಂಡು ಬರ್ತಾರೆ ನೋಡ್ರಿ ಇಲ್ಲಿಗೆ. ಒಂದು ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ.